ಇವಾಗ ಟೈಮ್ ಬೆಳಗ್ಗೆ 6:30 ಆಗಿದೆ. ಇವತ್ತು ಸ್ವಲ್ಪ ನಾನು ಬೇಗನೆ ಎದ್ದಿದ್ದೀನಿ. ಯಾಕೆ ಅಂದರೆ ನನಗೆ ನೈಟು ನಿದ್ದೆನೇ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಿದ್ದೆನೇ ಬರ್ತಾ ಇರಲಿಲ್ಲ. ನೈಟೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತು ಬೆಳಗ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ 6:30ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಪು ಇನ್ನೂ ಮಲಗಿದ್ದಾಳೆ. ಯಾಕೋ ನನಗೆ ನೈಟು ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ, ಅದು ಕಾಪಿರೈಟ್ ಬಂದುಬಿಟ್ಟಿತ್ತು. ನಂಗೆ ಸ್ವಲ್ಪ ಬೇಜಾರಾಯಿತು. ಯಾಕೆ ಕಾಪಿರೈಟ್ ಬಂತು ಅದು. ನಾನು ವಿತೌಟ್ ಕ್ಯಾಮ್ರಾ ತುಂಬ ಮಾತಾಡ್ತೀನಿ. ನನ್ನ ಹಸ್ಬೆಂಡ್ ಅಂತಿರ್ತಾರೆ, ಮಾತೇ ನಿಲ್ಲಿಸಲ್ಲ, ಓಟ ಅಂತಿರ್ತೀಯ ಅಂತ. ಏನೋ ಗೊತ್ತಿಲ್ಲ, ವ್ಲಾಗ್ ಮಾಡಬೇಕಾದ್ರೆ ನನ್ನ ಮಾತೇ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿರಲ್ಲ. ತುಂಬ ಲೆಂತಿಯಾಗಿರುತ್ತೆ ವಿಡಿಯೋ, ಬಟ್ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಏನಾದರೂ ಒಂದು ಮ್ಯೂಸಿಕ್ ಹಾಕ್ತೀನಿ. ನಾನು ನಿನ್ನೆ ಹಾಕಿದ ವಿಡಿಯೋಗೂ ಹಾಗೆ ಮ್ಯೂಸಿಕ್ನ ಹಾಕಿದ್ದೆ. ಯಾಕೋ ಗೊತ್ತಿಲ್ಲ, ಅದು ಕಾಪಿರೈಟ್ ಅಂತ ತೋರಿಸ್ತಿತ್ತು. ಆಮೇಲೆ ಮತ್ತೆ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಯಾಕೆ ಕಾಪಿರೈಟ್ ಬಂದುಬಿಡ್ತಲ್ಲ ನನ್ನ ಚಾನಲಲ್ಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಮ್ಯೂಸಿಕ್ನ ಚೇಂಜ್ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಸಿಕ್ತು. ಸರಿ ಅದನ್ನು ನೋಡೋಣ. ಮ್ಯೂಸಿಕ್ನ ಏನಾದರೂ ಅದರಲ್ಲಿ ನಂದು ತಪ್ಪಿರುತ್ತೆ, ಇದ್ದೇ ಇರುತ್ತೆ, ಸುಮ್ಮನೆ ಕಾಪಿರೈಟ್ ಬಂದಿರೋದಿಲ್ಲ. ಮೇ ಬಿ ಮ್ಯೂಸಿಕ್ದೇ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ನೆಲ್ಲ ಚೇಂಜ್ ಮಾಡಿ ನೋಡಿದೆ. ಆದರೂ ಕೂಡ ನೈಟ್ ಮತ್ತೆ ಅಪ್ಲೋಡ್ ಮಾಡಿದೆ. ಮ್ಯೂಸಿಕ್ ಎಲ್ಲ ಚೇಂಜ್ ಮಾಡಿ ಮತ್ತು ತುಂಬ ಇದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿ ನೋಡಿದೆ ನೈಟು. ಮತ್ತೆ ಕಾಪಿರೈಟ್ ಅಂತಲೇ ತೋರಿಸ್ತಾ ಇತ್ತು. ಆಮೇಲೆ ತಮ್ನೈಲ್ನು ಕೂಡ ಚೇಂಜ್ ಮಾಡಿದೆ. ತಮ್ನೈಲ್ನಲ್ಲಿ ನಾನು ಇನ್ನೊಂದು ಏನು ಮಾಡಿದ್ದೆ ಅಂದರೆ, ನಾನು ಮಾಡಿರೋ ವಿಡಿಯೋ ಕ್ಲಾರಿಟಿಯಲ್ಲಿ ನನಗೆ ಸ್ಕ್ರೀನ್ಶಾಟ್ ತೆಗೆಯೋದಕ್ಕೆ, ತಮ್ನೈಲ್ಗೆ ಹಾಕೋದಕ್ಕೆ ಸ್ಕ್ರೀನ್ಶಾಟ್ ತೆಗೆಯೋದಕ್ಕೆ ಒಂದು ಒಳ್ಳೆ ಪಿಕ್ಚರ್ ಸಿಕ್ಕಿರಲಿಲ್ಲ. ಅದಕ್ಕೆ ನಾನು ಯೂಸ್ ಮಾಡಿದ್ದಂಥ MTR ಶಾವಿಗೆ ಪ್ಯಾಕೆಟನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ತಮ್ನೈಲ್ಗೆ ಹಾಕಿದ್ದೆ. ಮೇ ಬಿ ಅದು ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಆದರೂ ಓನರ್ ಕಂಪ್ಲೇಂಟ್ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ನಾನು ತಮ್ನೈಲ್ನು ಕೂಡ ಚೇಂಜ್ ಮಾಡಿ ನೋಡಿದೆ. ಆದರೂ ಕೂಡ ಎಲ್ಲ ಚೇಂಜ್ ಮಾಡಿ ನೋಡಿದ್ರೂ ಕಾಪಿರೈಟ್ ಅಂತ ಬರ್ತಾಯಿತ್ತು. ಸರಿ, ನನಗೆ ಈ ವಿಡಿಯೋನೇ ಬೇಡ ಅಂತ ಹೇಳ್ಬಿಟ್ಟು ವಿಡಿಯೋನ ಮತ್ತೆ ಡಿಲೀಟ್ ಮಾಡಿಬಿಟ್ಟೆ. ನಿಮಗೂ ಯಾರಿಗಾದರೂ ಈ ಥರ ಆಗಿದೆಯಾ? ಫಸ್ಟ್ ಬಿಗಿನರ್ಸ್ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಈ ಕಾಪಿರೈಟ್ ಅಂದರೆ ಏನು, ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ನನಗೂ ಕೂಡ ಗೊತ್ತಿರೋದಿಲ್ಲ. ಆದರೂ ನನಗೆ ಆ ವಿಡಿಯೋದು ನನ್ನ ಕಡೆಯಿಂದ ಯಾವ ಪ್ರಾಬ್ಲಮ್ ಆಯಿತು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ಲಾಸ್ಟ್ವರೆಗೂ. ನಾನು ವಿಡಿಯೋ ಡಿಲೀಟ್ ಮಾಡಬಾರ್ದು ಅಂತ ನಾನು ಯೂಟ್ಯೂಬ್ ಚೆಕ್ ಮಾಡಿದಾಗ ಡಿಲೀಟ್ ಮಾಡಬಾರ್ದು, ಅದನ್ನು ಸೊಲ್ಯೂಷನ್ಗೆ ಸಿಗುತ್ತೆ ಕಾಪಿರೈಟ್ ಹೋಗಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇತ್ತು. ಬಟ್ ನಾನು ಅಷ್ಟೊತ್ತಿಗೆ 2 ಟೈಮು ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೆ. ನೀವು ಯಾರಾದರೂ ಈ ಥರ ಮಾಡಿದರೆ ಅದ್ರ ಬಗ್ಗೆ ನನಗೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿತ್ತು. ಬಟ್ ಈ ಥರ ಫೇಸ್ ಮಾಡ್ತೀನಿ, ಅದು ಪ್ರಾಬ್ಲಮ್ ನಂಗೆ ಗೊತ್ತೇ ಆಗೋದಿಲ್ಲ. ಯಾವ ಥರ ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಈ ವೀಕ್ ಫುಲ್ಲು ಒಂದೊಂದು ವಿಡಿಯೋನ ಹಾಕಬೇಕು ಅಂತ ಹೇಳಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೆ. ನಿನ್ನೆ ಆ ವಿಡಿಯೋ ಆ ಥರ ಆಗೋಗ್ಬಿಡ್ತು. ಹಾಗಾಗಿ ನಂಗೆ ಸ್ವಲ್ಪ ಬೇಜಾರಾಗಿ ನೈಟ್ ನಿದ್ದೆನೇ ಬರ್ತಿರಲಿಲ್ಲ. ಎಲ್ಲ ಯೋಚನೆ ಮಾಡಿದ್ದೀನಿ, ಯಾಕೆ ಬಂದಿದೆ ಎಲ್ಲ ಕೂಡ ಸರ್ಚ್ ಮಾಡ್ತಿದ್ದೀನಿ. ನಿಜವಾಗ್ಲೂ ನನಗೆ ಏನಕ್ಕೆ ಆ ಥರ ಆಯಿತು ಅಂತ ನನಗೆ ಇವಾಗಲೂ ಗೊತ್ತಾಗಿಲ್ಲ. ನಿಮ್ಗೆ ಯಾರಿಗಾದ್ರೂ ಆ ಥರ ಆಗಿದ್ರೆ ಕಾಮೆಂಟ್ ಮಾಡಿ. ನೈಟೇ ಬೆಡ್ಶೀಟ್ ತೊಳೆದಾಕಿ ಹಾಗೆ ಇಟ್ಟಿದ್ದೆ ನೀರು ಸೋರ್ಕೊಳ್ಳಿ ಅಂತ. ಅದನ್ನು ಒಣಗಾಕ್ತಾ ಇದ್ದೀನಿ. ತಿಂಡಿ ಮಾಡಬೇಕು. ಇಡ್ಲಿ ಮಾಡೋಣ ನಮಗೆ ಅಂತ ಅಂದ್ಕೊಂಡಿದ್ದೀನಿ. ಪಾಪುಗೆ ದೋಸೆ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕು. ನಾನು ಡೈಲಿ ಇಷ್ಟೊತ್ತಿಗೆ ಎದ್ದೇಳೋದಿಲ್ಲ ನಿಜವಾಗ್ಲೂ. ನಾನು ಎದ್ದೇಳೋದೇ 8 ಗಂಟೆ ಮೇಲೆ ಆಗುತ್ತೆ. ಇವತ್ತೇನಕ್ಕಪ್ಪ ಇಷ್ಟು ಬೇಗ ಎದ್ದು ಈ ಥರ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ವಿಡಿಯೋಗೋಸ್ಕರ ಅಲ್ಲ. ಇವತ್ತು ಗುರುವಾರ. ಇವತ್ತು ನನಗೆ ಸಂಘ ಇದೆ, ಅಂದರೆ ಫೈನಾನ್ಷಿಯಲ್ಸ್ ಇದಿರುತ್ತಲ್ವ ಆ ಥರ ಅಲ್ಲ. ಊರ ಕಡೆ, ಹಳ್ಳಿ ಕಡೆ ಎಲ್ಲ ಗೌರ್ಮೆಂಟ್ ಸಂಘ, ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿರ್ತಾರಲ್ವ, ಅದಕ್ಕೆ ಸೇರ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಬೇಗ ಎದ್ದಿದ್ದೀನಿ ಇವತ್ತು. ಬೇಗ ಎದ್ದಿದ್ದೀನಲ್ವ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಪಾಪುಗೂ ಸ್ನಾನ ಮಾಡಿಸ್ಬೇಕು ಇವತ್ತು. ಹಾಗಾಗಿ
ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದೆ ಅಷ್ಟೇ. ಡೈಲಿ ಇದೇ ಥರ ಎದ್ದು ಈ ಥರ ಕೆಲಸ ಮಾಡ್ತೀನಿ ಅಂತ ಮಾತ್ರ ಅಂದ್ಕೋಬೇಡಿ. ನಾನು ಡೈಲಿ ಎದ್ದೇಳೋದಿಲ್ಲ. ಬೆಳಗ್ಗೆ ಟೈಮ್ ನಮ್ಮ ಅತ್ತೆನೇ ತಿಂಡಿ ಮಾಡಿ ಹೋಗ್ತಾರೆ. ನಾನು ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಅತ್ತೆನೇ ಬೆಳಗ್ಗೆ ಟೈಮ್ ತಿಂಡಿ ಮಾಡ್ತಾರೆ ಅಂತೇಳಿ. ನಾನು ಮಧ್ಯಾಹ್ನ ಮತ್ತು ನೈಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ಪಾಪು ಎದ್ದೇಳೋದಕ್ಕೆ ಬಿಡೋದಿಲ್ಲ. ಅವಳು ತುಂಬ ಹಠ ಮಾಡ್ತಾ ಇರ್ತಾಳೆ. ಹಾಗಾಗಿ ಒಂದು 7:30 8 ಗಂಟೆಗೆ ಎದ್ದೇಳ್ತೀನಿ ಡೈಲಿ. ಇನ್ನು ಬೇರೆ ದಿನ ಆದರೆ ನನಗೊಬ್ಳಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಎಲ್ಲ ಮಾಡ್ಕೋತಾ ಇರ್ತೀನಿ. ಗುರುವಾರ ಆದರೆ ನಮ್ಮೂರಲ್ಲಿ ಸಂತೆ ಇರೋದ್ರಿಂದ ಗುರುವಾರ ಎಲ್ರಿಗೂ ರಜಾ ಇರುತ್ತೆ. ನಮ್ಮ ಅತ್ತೆ ಎಲ್ಲ ಮನೆಯಲ್ಲೇ ಇರ್ತಾರೆ. ಅವ್ರ ಪಾಪುನೆಲ್ಲ ಇಟ್ಕೊಳ್ತಾರೆ. ಅವಾಗ ನಂಗೆ ಸ್ವಲ್ಪ ಫ್ರೀ ಅನಿಸುತ್ತೆ ಬೇರೆ ಕೆಲಸ ಮಾಡೋದಕ್ಕೆ. ನೋಡಿ ನಾನು ಅದೆಲ್ಲ ಕೆಲಸ ಮುಗಿಸ್ಕೊಬರೋ ಅಷ್ಟೊತ್ತಿಗೆ ಮೇಡಮ್ ಇದ್ದೇ ಇದ್ದರು. ಎದ್ಬಿಟ್ಟು ಒಬ್ಬರೇ ಕೂತ್ಕೊಂಡು ಅಳ್ತಾಯಿದ್ರು. ಹಾಗಾಗಿ ಈ ಥರ ಎದ್ಬಿಡ್ತಾಳೆ. ಒಂದೊಂದು ಟೈಮ್ ಏನು ಮಾಡಿಬಿಡ್ತಾಳೆ ಅಂದರೆ ಮಂಚದಿಂದ ಕೆಳಗಡೆ ಇಳಿದ್ಬಿಟ್ಟು ನಡ್ಕೊಂಡು ಬಂದಿರ್ತಾಳೆ. ತುಂಬ ಭಯ ಆಗುತ್ತೆ ಬಿದ್ದುಬಿಡ್ತಾಳೆ ಅಂತ. ಅದಕ್ಕೆ ನಾನು ಅವಳನ್ನ ಎಲ್ಲೂ ಬಿಟ್ಟು ಒಬ್ಬೊಬ್ಳನ್ನೇ ಹೋಗೋದಿಲ್ಲ. ನಾವಿನ್ನೂ ಮನೆ ಕೆಲಸ ರೆಡಿ ಮಾಡಿಸಿಲ್ಲ ಅಲ್ವಾ, ಇನ್ನೂ ಕೆಳಗಡೆ ಟೈಲ್ಸ್ ಕೂಡ ಹಾಕಿಸಿಲ್ಲ. ಹಾಗಾಗಿ ತುಂಬ ಭಯ ಆಗುತ್ತೆ ನೋಡ್ಕೊಳ್ಳೋದಕ್ಕೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅದಕ್ಕೆ ನಾನು ಅವಳನ್ನ ಎಲ್ಲೂ ಬಿಟ್ಟು ಹೋಗೋದಿಲ್ಲ. ನಾನು ಬೆಳಗ್ಗೆ ಟೈಮು ಅಷ್ಟೇ, ಅವಳು ಯಾವಾಗ ಎದ್ದೇಳ್ತಾಳೆ ಅವಳ ಜೊತೆನೇ ಎದ್ಬಿಡ್ತೀನಿ. ಅಲ್ಲಿವರೆಗೂ ಅವಳು ಎದ್ದೇಳಲಿಲ್ಲ ಅಂತಂದರೆ ಅವಳ ಜೊತೆನೇ ಮಲ್ಕೊಳ್ತೀನಿ. ಅವಳು ಇದ್ದಾಗ ಕೆಲಸ ಎಲ್ಲ ಅವಳನ್ನ ಬಿಟ್ಕೊಂಡು ಕೆಲಸ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾಕಂದರೆ ಫುಲ್ಲು ಅವಳು ಇವಾಗ ತುಂಟಾಟ ಜಾಸ್ತಿ ಆಗಿದೆ. ಅವಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಟೈಲ್ಸ್ ಏನೂ ಹಾಕಿಲ್ಲ ಅಲ್ವಾ, ಹಾಗಾಗಿ ಭಯ ಆಗುತ್ತೆ ಇಲ್ಲಿ ಬಿಡಬೇಕಂದ್ರೆ. ಇನ್ನು ಅವಳಿಗೆ ನಮ್ಮ ಅತ್ತೆ ಹತ್ರ ಕೊಟ್ಬಿಟ್ಟು ಇವಾಗ ಅವಳಿಗೆ ದೋಸೆ ಮಾಡಿಕೊಡೋಣ, ಟೈಮ್ ಆಯಿತು ಹೋಗೋದಕ್ಕೆ ಸಂಘದ ಹತ್ರ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ದೋಸೆನ ಮಾಡಿಕೊಡ್ತಾಯಿದ್ದೀನಿ. ಒಂದು ಬೀಟ್ರೋಟ್ ದೋಸೆ, ಒಂದು ಎಗ್ ದೋಸೆನ ಮಾಡಿಕೊಟ್ಟೆ ಅವಳಿಗೆ. ಅವಳಿಗೂ ಇಷ್ಟ ಆಗುತ್ತೆ, ತಿಂತಾಳೆ ಅವಳು ಬೀಟ್ರೋಟ್ ದೋಸೆ ಎಲ್ಲ. ನೋಡಿ ಅವಳಿಗೆ ಮಾಡಿಕೊಟ್ಟಿದ್ದೀನಿ, ತಿಂತಾಯಿದ್ದಾಳೆ. ಅವಳು ಕೂಡ ತಿಂಡಿ ಮುಗಿಸ್ಕೊಳ್ತಾಳೆ. ಇನ್ನು ಅವಳಿಗೆ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿನ ಮುಗಿಸ್ಕೋಬೇಕು. ತಿಂಡಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಬರಬೇಕು. ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೋಬೇಕು. ಫಸ್ಟೇ ಸ್ನಾನ ಮಾಡಿಸ್ಬಿಟ್ಟು ಹೋದರೆ ಅವಳಿಗೆ ಬರೋ ಅಷ್ಟೊತ್ತಿಗೆಲ್ಲ ಗಲೀಜು ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಅಲ್ಲಿಂದ ಬಂದಾದಮೇಲೆ ಇಬ್ಬರು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಅವಳಿಗೆ ತಿಂಡಿ ಕೊಟ್ಟಿದ್ದೀನಿ. ನೋಡಿ ಅವಳಿಗೆ ಏನಂದರೆ ನಾವು ತಿನ್ನಿಸಿದ್ರೆ ಅವಳು ತಿನ್ನೋದಿಲ್ಲ, ಅವಳಾಗೆ ತೊಗೊಂಡು ತಿನ್ನಬೇಕು. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅವಳು ಹಠ ಮಾಡ್ತಾಳೆ, ನಾನಾಗೆ ತಿನ್ನಬೇಕು ಅನ್ನೋ ಥರ ತುಂಬ ಹಠ ಮಾಡ್ತಾಳೆ. ಹಾಗಾಗಿ ಅವಳಿಗೆ ಎಲ್ಲದನ್ನು ಪೀಸ್ ಮಾಡಿ ಕೊಟ್ಟಿದ್ದೀನಿ. ಆಟಾಡ್ತಾ ಒಂದೊಂದಾಗಿ ತೊಗೊಂಡು ತಿಂತಾಯಿದ್ದಾಳೆ. ಇನ್ನು ಇವಳು ತಿಂಡಿ ಮುಗಿಸ್ಕೊಂಡ್ರೆ ನಾನು ಕೂಡ ಬೇಗ ತಿಂಡಿ ಮುಗಿಸ್ಕೊಂಡು ಮುಂದಿನ ಕೆಲಸನ ನೋಡ್ಬೋದು. ನನ್ನ ಮಗಳಿಗೆ ಯಾವ ಥರ ವೆರೈಟಿಯಾಗಿ ಫುಡ್ ಮಾಡಿಕೊಟ್ರು ಕೂಡ ಅವಳು ತಿಂತಾಳೆ, ಅಷ್ಟು ವೇಸ್ಟ್ ಮಾಡೋದಿಲ್ಲ. ಬೇಡ ಅಂದಾಗ ನಾನು ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಫೋರ್ಸ್ ಮಾಡಿ ತಿನ್ನಲೇಬೇಕು ಅಂತ ಯಾವತ್ತೂ ಕೂಡ ಅವಳಿಗೆ ಫೋರ್ಸ್ ಮಾಡೋಲ್ಲ. ಎರಡೇ ತುತ್ತಾದ್ರೂ ಅವಳು ಎಷ್ಟು ತಿಂತಾಳೆ ಅಷ್ಟು ತಿನ್ನಿಸ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ. ಕೆಲವೊಂದು ತಾಯಂದ್ರುಗಳು ಅಯ್ಯೋ ನನ್ನ ಮಗು ತಿಂದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಫೋರ್ಸ್ಫುಲಿ ಆಗಿ ತಿನ್ನಿಸ್ತಾ ಇರ್ತಾರೆ. ಆ ಥರ ಮಾಡಬಾರ್ದು. ಇನ್ನು ಅವಳದು ತಿಂಡಿ ಆಯಿತು, ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮಗೆ ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಇನ್ನು ಅಲ್ಲಿಂದ ಬರೋ ಅಷ್ಟರೊಳಗಡೆ ನಮ್ಮ ಅತ್ತೆ ಅವಳಿಗೆ ಎಣ್ಣೆ ಎಲ್ಲ ತಿಕ್ಕಿ ರೆಡಿ ಮಾಡಿದರು. ನಾನು ಬಂದು ಸ್ನಾನ ಮಾಡಿಸಿ ಅವಳಿಗೆ ಸ್ವಲ್ಪ ರೆಡಿ ಮಾಡಿಕೊಂಡು ಅವಳು ಅಳ್ತಾ ಇದ್ಲು. ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ 10:30 11 ಗಂಟೆ ಆಗಿತ್ತು. ಆಗ ಅವಳಿಗೆ ಬೇಗ ಎದ್ದಿದ್ಲಲ್ವ ಇವತ್ತು ನನ್ನ ಜೊತೆನೇ ಅಳ್ತಾ ಇದ್ಲು. ನಿದ್ದೆ ಮಾಡಿಸೋಣ ಅಂತೇಳಿ ನಿದ್ದೆ ಮಾಡ್ಸೋಕೆ ಹೋದೆ, ಮತ್ತೆ ನಿದ್ದೆನೇ ಮಾಡಲಿಲ್ಲ ಅವಳು. ಸರಿ ಆಯಿತು ಅಂತ ನಾನು ಸ್ನಾನ ಮಾಡ್ಕೊಬಂದು ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ತೊಳೆದ್ಕೊಬಂದೆ. ಅಷ್ಟೋ ತನಕ ನಮ್ಮ ಅತ್ತೆ ಹತ್ರ ಇದ್ಲು. ನಾನು ನೋಡಿದ ತಕ್ಷಣ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳನ್ನ ಟೆರೆಸ್ ಮೇಲೆ ಕರ್ಕೊಬಂದು ಬಟ್ಟೆ ಎಲ್ಲ ವಾಶ್ ಮಾಡಿದ್ನಲ್ವ ಅದನ್ನು ಒಣಗಾಕ್ತಾ ಇದ್ದೆ. ಅವಳು ಒಣಗಾಕ್ತೀನಿ ಅಂತ ಎಲ್ಲ ತೆಗ್ದು ಇದು ಮಾಡ್ತಿದ್ದಾಳೆ. ನೋಡಿ, ನಾವು ಏನು ಮಾಡ್ತೀವಿ ಅದನ್ನು ಅವಳು ಮಾಡಲೇಬೇಕು. ಏನು ತೋರಿಸ್ಕೊಡ್ತೀವಿ ಅದನ್ನು ರಿಪೀಟ್ ನಮಗೆ ತೋರಿಸ್ತಾಳೆ. ತುಂಬ ಅಂದರೆ ಇವಾಗಿನ ಮಕ್ಕಳೇ ಹಾಗೆ ಅಲ್ವಾ, ತುಂಬ ಫಾಸ್ಟ್ ಇರ್ತಾರೆ. ನಾವು ಏನು ಮಾಡ್ತೀವಿ ಅದನ್ನು ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈ ಸಮ್ಮರಲ್ಲಿ ಟೆರೆಸ್ ಮೇಲೆ ತುಂಬ ಬಿಸಿಲು ಬರ್ತಾ ಇರುತ್ತೆ. ಅದಕ್ಕಾಗಿ ನಾನು ಎಲ್ಲರ ಬಟ್ಟೆನೂ ಇಲ್ಲೇ ಹಾಕಿದ್ದೀನಿ, ಬೇಗ ಒಣ್ಕೊಬಿಡುತ್ತೆ ಅಂತ. ಪಾಪುದಾದರೆ ಬೇಗನೆ ಒಣ್ಕೊಬಿಡುತ್ತೆ ಈ ಬಿಸಿಲಲ್ಲಿ. ಅದಕ್ಕೆ ಎಲ್ಲದನ್ನು ಇಲ್ಲೇ ಹಾಕ್ತಿದ್ದೀನಿ. ಸ್ವಲ್ಪ ಬೆಡ್ ಕವರ್ ಎಲ್ಲದನ್ನು ವಾಶ್ ಮಾಡಿದ್ದೆ, ಅದನ್ನು ಕೂಡ 2 ಡೇಸ್ಗೊಂದ್ಸಲ ವಾಶ್ ಮಾಡ್ಕೊತಾ ಇರ್ತೀನಿ. ಪಾಪು ಯೂರಿನ್ ಪಾಸ್ ಎಲ್ಲ ಮಾಡಿರ್ತಾಳಲ್ವ. ಮತ್ತು ಈ ಬಿಸಿಲಲ್ಲಿ ನಾವು ಸ್ವಲ್ಪ ನಮ್ಮ ಬೆವರು ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಬೆವರ್ತೀವಲ್ವ. ಹಾಗಾಗಿ ನಾನು 2 ಡೇಸ್ಗೊಂದ್ಸಲ
ಬೆಡ್ ಕವರ್ನೆಲ್ಲ ಚೇಂಜ್ ಮಾಡಿರ್ತೀನಿ. ನನಗೊಂಥರ ಅನಿಸುತ್ತೆ. ಅದನ್ನು ಕೂಡ ಇವಾಗ ಎಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಒಣಗಾಕ್ತಾಯಿದ್ದೀನಿ. ಅವಳಂತೂ ಆ ಬಕೆಟ್ ಬಿಡ್ತಾನೆ ಇಲ್ಲ. ದಿಯಾ ಬಟ್ಟೆ ಒಣಗಾಕ್ತೀರಾ? ಅಲ್ಲಿ ಆ ಬಟ್ಟೆ ತಗೊಬನ್ನಿ, ಒಣಗಿದಾವೆ ಆ ಬಟ್ಟೆ. ಅಲ್ಲಿದೆಯಾ? ಎಲ್ಲ ಹೋಗ್ತಿದ್ದೀರಾ? ಬಕೆಟ್ ಇಟ್ಕೊಂಡು ಎಲ್ಲ ಹೋಗ್ತಿದ್ದೀರಾ? ಹೋಗೋಣ, ಒಳಗಡೆ ಹೋಗೋಣ. ಹೋಗೋದು ಬೇಡವಾ? ಇನ್ನು ಅಲ್ಲಿಂದ ಇಬ್ಬರು ಬಂದು ಮಧ್ಯಾಹ್ನ ಹಾಗೆ ಹೋಗಿದ್ದು. ಹಾಗಾಗಿ ಇವತ್ತು ಗುರುವಾರ ತರಕಾರಿ ಎಲ್ಲ ಖಾಲಿ ಆಗಿದೆ. ಇವತ್ತು ಸಂತೆ ಅಲ್ವಾ, ಇವತ್ತು ತಗೊಬರಬೇಕು. ಅದಕ್ಕೆ ಟೊಮೊಟೊ ಇತ್ತು, ಟೊಮೊಟೊ ಗೊಜ್ಜು ಮಾಡಿ ಅವಳಿಗೂ ಒಂದು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ರೈಸ್ನ ಮಾಡ್ತಾಯಿದ್ದೀನಿ. ಈ ಕಡೆ ರೈಸ್ ಜೊತೆ ಮೊಟ್ಟೆನ ತಿನ್ನಿಸ್ಬೇಕು. ಸುಮ್ಮನೆ ಕೂತ್ರೆ ಅಷ್ಟೇ ಕೂರಿಸ್ಬೇಡ ನಾನು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.